ಅತ್ಯುತ್ತಮವಾಗಿ ಅಂಕ ಗಳಿಸಿ ಮತ್ತು ಅತ್ಯುತ್ತಮ ಪ್ರತಿಭೆಗಳಾಗಿ ಇಲ್ಲಿ ಸನ್ಮಾನ ಸ್ವೀಕರಿಸೋದಕ್ಕೆ ಬಂದಿರ್ತೀರಿ. ತಮ್ಮೆಲ್ಲರಿಗೂ ಸಹ ಈ ಶುಭ ಗಳಿಗೆಯಲ್ಲಿ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ಸಹ ಶುಭ ಆಗ್ಲಿ. ಚಪ್ಪಾಳೆ ತಟ್ಟಿ ನಿಮ್ಮ ಬೆನ್ನು ನೀವೇ ತಟ್ಕೋಬೇಕು. ಯಾರು ನಿಮ್ಗೆ ದಾರಿ ತೋರಿಸಲ್ಲ. ನೀವು ಪ್ರಯತ್ನ ಮಾಡಿದ್ರೆ ಮಾತ್ರ ನಿಮ್ಗೆ ದಾರಿ ಸಿಗ್ತದೆ. ನಿಜನ ಸುಳ್ಳ? ನಿಮ್ ಜೊತೆ ಇರೋಂಥವ್ರು ನಿಮ್ ಪೇರೆಂಟ್ಸ್, ಅವರು ನಿಮ್ಗೆ ಕಷ್ಟ ಸುಖ ಎಲ್ಲನೂ ಸಹ ಇರ್ತಾರೆ. ಆದ್ರೆ ನೀವು ಪ್ರಯತ್ನ ಮಾಡಿದ್ರೆ ಮಾತ್ರ ನಿಮ್ಗೆ ಪ್ರತಿಫಲ ಇರ್ತದೆ, ನಿಮ್ಮದಕ್ಕೆ ದಾರಿ ಆಗ್ತದೆ. ಬಹಳಷ್ಟು ವಿಶೇಷವಾಗಿ ನಾವು ಈ ಕಾರ್ಯಕ್ರಮನ 2015ರಲ್ಲಿ ನಾವು ಸಂತೋಷ್ ಇಬ್ರು ಸೇರಿ ಈ ತಾಲೂಕಿನಲ್ಲಿ ಪ್ರಾರಂಭ ಮಾಡಿದ್ವಿ. ಆದ್ರೆ ನಮ್ಮ ದುರ್ದೈವ, ನಮ್ಮ ನಾಗಲಿ ಬೆಳ್ಳುಳ್ಳಿ ಸಂತೋಷ್ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಆದ್ರೆ ಅವ್ನು ಮಾಡ್ತಾ ಇದ್ದಂತ ಒಳ್ಳೆ ಕೆಲಸ, ಸಮಾಜಮುಖಿ ಕೆಲಸಗಳು ನಮ್ಮ ಜೊತೆ ಸದಾ ಜೀವಂತವಾಗಿದೆ. ಮಕ್ಕಳ ಬಗ್ಗೆ ಇದ್ದಂತ ಕಾಳಜಿ ಮತ್ತೆ ಸಮಾಜದ ಬಗ್ಗೆ ಇದ್ದಂತ ಕಾಳಜಿ ನಮ್ಮೆಲ್ಲರಿಗೂ ಸಹ ಆದರ್ಶ. ಆ ಕಾರ್ಯಕ್ರಮನ ಮುಂದುವರೆದ ಭಾಗವಾಗಿ ಇವತ್ತು ನಾವು ಸಹ ಇಲ್ಲಿ ಮಾಡ್ತಾ ಇರೋಂಥದ್ದು. ಸೊ ನಾವೀಗ SSLC ಅತ್ಯುತ್ತಮ ಅಂಕ ಗಳಿಸಿದಂತವನ್ನ ಹೆಚ್ಚು ಜನನ ಇಲ್ಲಿ ಬರಕ್ಕೆ ಅವಕಾಶ ಮಾಡ್ಕೊಂಡಿರ್ತೀವಿ. ಯಾಕಂದ್ರೆ ಪ್ರತಿ ವರ್ಷನೂ ಮಾಡ್ಕೊಂಡು ಬಂದಿರೋದ್ರಿಂದ ಸೆಕೆಂಡ್ PUC ಓದಂತವ್ರಿಗೆ ನಾವು ಈಗಾಗಲೇ ಹಿಂದಿನ ವರ್ಷಗಳಲ್ಲಿ ಸನ್ಮಾನ ಮಾಡಿರ್ತೀವಿ. ನಮ್ಮ ಉದ್ದೇಶ, ನೀವು ಕಷ್ಟಪಟ್ಟು ಓದಿರ್ತೀರಿ, ಏನು ಹಗಲು ರಾತ್ರಿ ಶ್ರಮ ಬಿದ್ದಿರ್ತೀರಿ, ಟ್ಯೂಷನ್ಗೆ ನಿಮ್ಮ ತಂದೆ ತಾಯಿ ಕಳಿಸಿರ್ತಾರೆ, ನಿಮ್ಗೆ ಒಳ್ಳೆ ಬಟ್ಟೆ ವ್ಯವಸ್ಥಿತವಾದಂತ ಎಲ್ಲ ಸೌಕರ್ಯಗಳನ್ನು ಸಹ ತಂದೆ ತಾಯಿ ಅವತ್ತಿನ ತರ ಕೊಡ್ತಾರೋ ನಿಮಗ್ ಮಾಡ್ತಾ ಇರ್ತಾರೆ. ಏನಕ್ಕೆ ಅಂದ್ರೆ ನಮ್ಗೆ ಈ ಕಷ್ಟ ಮಾಡಿ ನಮ್ಮ ಮಕ್ಕಳು ಚೆನ್ನಾಗಾಗ್ಲಿ, ಓದಿ ಬುದ್ಧಿವಂತರಾಗ್ಲಿ, ಹಾಗೂ ಗಣ್ಯರಿಂದ ಜ್ಯೋತಿ ಬೆಳಗಿಸುವ ಮುಖಾಂತರ ಜೋರಾದ ಚಪ್ಪಾಳೆ ಬರಬೇಕು. ಇನ್ನೂ ಜೋರಾಗಿ ಜೋರಾದ ಚಪ್ಪಾಳೆ ಮುಖಾಂತರ ಈ ಕಾರ್ಯಕ್ರಮವನ್ನ ಪ್ರೋತ್ಸಾಹಿಸಬೇಕು. ಅವರು ಶ್ರೀರಣ್ಣ ಅವರು, ನಮ್ಮ ಜಿಲ್ಲಾ ಪಂಚಾಯತಿ ಮಾಜಿ ಸುಬ್ರಹ್ಮಣ್ಯ ಅವರು, ಅನೇಕ ಮುಖಂಡರು, ಯಾರು ಅನೇಕ ದಯವಿಟ್ಟು ಸ್ಟೇಜ್ ಸ್ವಲ್ಪ ಖಾಲಿ ಮಾಡಿಕೊಡ್ಬೇಕು ನೋಡಿ. ಇನ್ನ ಸ್ವಲ್ಪ ಹಿಂದೆ ನಡೀಬೇಕು. ನೀವೆಲ್ಲ ಇನ್ನ ಸ್ವಲ್ಪ ಹಿಂದೆ ನಡೀಬೇಕು. ಇನ್ನೆಲ್ಲ ಹಿಂದೆ ಬರಬೇಕು. ಇನ್ನ ಹಿಂದೆ ಹೋಗ್ಬೇಕು. ಸರ್ ನೀವು ಇನ್ನೂ ಸ್ವಲ್ಪ ಹಿಂದೆ ಹೋಗಿ.